ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಬೂದುಗುಂಬಳಕಾಯಿ ಹಲ್ವಾ ಮಾಡ್ತಿದ್ದೀನಿ. ಬೂದುಗುಂಬಳಕಾಯಿ ಹಲ್ವಾ ಮಾಡೋದಕ್ಕೆ ಬೂದುಗುಂಬಳಕಾಯಿ ಬೇಕೇ ಬೇಕು. ಅದು ಫ್ರೆಶ್ ಆಗಿರಬೇಕು. ಬೂದುಗುಂಬಳಕಾಯಿ ಫ್ರೆಶ್ ಆಗಿದ್ದರೆ ಹಲ್ವಾ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ಬೂದುಗುಂಬಳಕಾಯಿ ಅದರಲ್ಲಿ ಅರ್ಧ ಕಟ್ ಮಾಡಿಸ್ಕೊಂಡು ಬಂದೆ. ಅರ್ಧ ಅಂದರೆ ಇದು 2.5 kg ಇದೆ. 2.5 kg ಇದೆ. ಅದರಲ್ಲಿ ನಾನು ಒಂದು ಹಲ್ವಾ ಮಾಡ್ತಿದ್ದೀನಿ. ಅದನ್ನೆಲ್ಲ ಕಟ್ ಮಾಡ್ಕೊತೀನಿ. ಆ ತಿರುಳನ್ನು ವೇಸ್ಟ್ ಮಾಡಲ್ಲ. ತಿರುಳನ್ನು ದೋಸೆಗೆ ಹಾಕ್ಕೋಬಹುದು. ಅದನ್ನು ಎತ್ತಿ ಬೇರೆ ಪಕ್ಕಕ್ಕೆ ಇಡ್ತೀನಿ. ಆಮೇಲೆ ಆ ಬೀಜ ಕೂಡ ವೇಸ್ಟ್ ಆಗಲ್ಲ. ಬೀಜ ಕೂಡ ಅದನ್ನು ಸಪ್ರೇಟ್ ಮಾಡಿ ನೀಟಾಗಿ ತೊಳ್ಕೊಂಡು ಅದನ್ನು ಹುರಿದುಬಿಟ್ಟು ಒಂದು ಸಿಪ್ಪೆ ತೆಗೆದುಬಿಟ್ಟು ಬೀಜ ಒಳಗಡೆ ಒಂಥರ ಇರುತ್ತೆ, ಅದನ್ನು ತಿನ್ನೋದಕ್ಕೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಅದು ವೇಸ್ಟ್ ಆಗಲ್ಲ. ಈವನ್ ಆ ಸಿಪ್ಪೆ ಕೂಡ ವೇಸ್ಟ್ ಆಗಲ್ಲ. ಏನಂದರೆ ನಮಗೆ ಬಿಸಿಲಿದ್ದಾಗ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಇವಾಗ ಬಿಸಿಲಿಲ್ದಿರೇ ಇರೋದ್ರಿಂದ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ಎಲ್ಲ ಹೆಚ್ಕೊಂಡೆ ಅದನ್ನು ತಿರುಳೆಲ್ಲ ತೆಕ್ಕೊಂಡು ಒಂದು ಪಾತ್ರೆಗೆ ಇಟ್ಕೋತೀನಿ. ತಿರುಳು ನೋಡಿ ಎಲ್ಲ ಒಂದು ನೀಟಾಗಿ ತೆಕ್ಕೊಂಡು ಇದನ್ನು ತುರ್ಕೋಬೇಕಾಗತ್ತೆ. ನಾನು ನೋಡಿ ಎಲ್ಲ ತೆಗೆದು ಇದು ಮಾಡಿದೆ. ಸಿಪ್ಪೆ ಇದೆ, ನಾನು ಸಿಪ್ಪೆನ ತೆಗಿಯೋಕ್ಕೆ ಹೋಗಲ್ಲ. ಅದು ಒಂದು ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ತೆಗಿಯೋಕ್ಕೆ ಹೋಗಿಲ್ಲ. ಆದರೆ ಹಿಂದೆ ನಾವು ಈ ಥರ ತುರ್ಕೊಂಡಾಗ ಹಿಂದೆ ಸಿಪ್ಪೆ ಉಳಿಯುತ್ತೆ, ಪಕ್ಕಕ್ಕೆ ಇಡ್ಬೋದು, ತೊಂದರೆ ಇಲ್ಲ. ಹಾಗಾಗಿ ಒಂದು ಗ್ರಿಪ್ಪು ಇರುತ್ತೆ ತುರಿಯೋದಕ್ಕೆ. ನಾನು ಆ್ಯಕ್ಚುಲಿ ತುರಿದಾಗ ಪೂರ್ತಿ ತುರಿದ ಮೇಲೆ ನಂಗೆ ಅಷ್ಟು ಇದು ಅನ್ನಿಸ್ಲೇ ಇಲ್ಲ, ಅಂದರೆ ಕಷ್ಟ ಅನ್ನಿಸ್ಲಿಲ್ಲ ತುರಿಯೋದಕ್ಕೆ. ಆರಾಮಾಗಿ. ಕಾರಣ ಅಂದರೆ ಫ್ರೆಶ್ ಆಗಿತ್ತಲ್ಲ, ಫ್ರೆಶ್ ಆಗಿದೆ ಇದು ಬೂದುಗುಂಬಳಕಾಯಿ. ಹಾಗಾಗಿ ಫ್ರೆಶ್ ಆಗಿದ್ದಾಗ ಏನಾಗುತ್ತೆ, ಗಟ್ಟಿಯಾಗಿರುತ್ತೆ, ಅಂದರೆ ಅದು ನೀಟಾಗಿ ತುರಿ ಬರುತ್ತೆ. ನಾನು ಮೀಡಿಯಮ್ ಇದರಲ್ಲೇ ತುರ್ಕೊಂಡೆ. ತುಂಬ ಸಣ್ಣ ತುರಿನಲ್ಲಿ ತುರ್ಕೊಂಡಾಗ ಏನಾಗುತ್ತೆ, ತುಂಬ ಹೊತ್ತು ಹಿಡಿಯುತ್ತೆ. ಹಾಗಾಗಿ ಮೀಡಿಯಮ್ ಇದರಲ್ಲಿ ತುರಿದೆ, ಬೇಗ ತುರ್ಕೊಂಡಿದ್ದಾಯಿತು. 2.5 kgದು ಆದ್ರೂ ಅದನ್ನು ಎಲ್ಲ ತುರಿದು ಒಂದು ಪಾತ್ರೆಗೆ ಹಾಕಿಟ್ಕೋತೀನಿ. ಎಲ್ಲದನ್ನು ತುರಿನ ಅದನ್ನು ಅಳತೆ ಮಾಡಿ ನಾವು ಸ್ವೀಟ್ ಹಾಕಬೇಕಾಗತ್ತೆ. ಹಾಗಾಗಿ ಎಲ್ಲದನ್ನು ತುರ್ಕೋತೀನಿ. ಇದು ಸಾಮಾನ್ಯವಾಗಿ ಈ ಥರ ಒಂದು ಹಲ್ವಾನ ನಾವು ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ನೋಡ್ತೀವಿ. ಮದುವೆ ಮನೆಯಲ್ಲಿ ಈ ಥರ ಹಲ್ವಾ ಮಾಡ್ತಾರೆ, ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ. ಆ್ಯಕ್ಚುಲಿ ಮನೆಯಲ್ಲೇ ಫ್ರೆಶ್ಶಾಗಿ, ಅಂದರೆ ಬೂದುಗುಂಬಳಕಾಯಿ ಫ್ರೆಶ್ಶಾಗಿ ಇದ್ದಾಗ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮಗೆ ಕಟ್ ಮಾಡಿ 2 ದಿನ ಆಗಿ ಆಮೇಲೆ ಮಾಡೋಕ್ಕೆ ಹೋಯ್ತು ಅಂದರೆ ಅಷ್ಟೇನು ಚೆನ್ನಾಗಿರಲ್ಲ. ಇದು ಆ್ಯಕ್ಚುಲಿ ಬೆಳಗ್ಗೆ ನಾನು ತೊಗೊಂಡು ಬಂದಿದ್ದು, ಆವಾಗಲೇ ಮೆದ್ರಿಗೆ ಕಟ್ ಮಾಡಿಕೊಟ್ರು. ಹಾಗಾಗಿ ನಾನು ಇದನ್ನು ಹಲ್ವಾನೇ ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡಿ, ಎಲ್ಲದನ್ನು ತುರ್ಕೊಂಡೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಪಾತ್ರೆಗೆ ಹಾಕ್ಕೊಂಡು ಎಲ್ಲದು ಆಯಿತು, ಚೆನ್ನಾಗಿರುತ್ತೆ. ನಿಮಗೆ ಎಲ್ಲ ಅಂದರೆ ಇಟ್ಕೊಂಡು ನೀವು ತಿನ್ನಬಹುದು. ಇದು ಒಂದೇ ದಿನಕ್ಕೆ ತಿಂದು ಮುಗಿಸ್ಬೇಕು ಆ ಥರ ಏನಿಲ್ಲ, ನಿಮಗೆ ಇರುತ್ತೆ. ಅದು ಬೂದುಗುಂಬಳಕಾಯಿ ಹಲ್ವಾ ಇರುತ್ತೆ, ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಆ ಪಾತ್ರೆಗೆ ಹಾಕ್ಕೋತೀನಿ. ಇಷ್ಟು ತುರಿ ಸಿಕ್ತು ನನಗೆ. 2.5 kg ಬೂದುಗುಂಬಳಕಾಯಿ ಇಂದ ತುರಿದಿರೋ ತುರಿ ಇದು ಎಲ್ಲ. ನೋಡಿ ಎಷ್ಟಾಯಿತು. ಇದನ್ನು ನಾನು ಯಾಕೆ ಈ ಪಾತ್ರೆಗೆ ಹಾಕ್ತಿದ್ದೀನಿ ಅಂದರೆ ಒಂದು ಅಳತೆಗೋಸ್ಕರ ಹಾಕ್ತಿದ್ದೀನಿ. ಇದರಲ್ಲಿ ನಾವು ಒಂದು ಅರ್ಧದಿಂದ ಮುಕ್ಕಾಲು ಬೇಡ ನಿಮಗೆ. ನಾನು ಕಲ್ಸಕ್ಕರೆ ಹಾಕ್ತಿರೋದನ್ನು ಮುಕ್ಕಾಲು ಬೇಡ, ನಿಮಗೆ ಅರ್ಧದಿಂದ ಮುಕ್ಕಾಲು ಮಧ್ಯದಲ್ಲಿ ಹಾಕ್ಕೊಂಡ್ರೂ ಆಗುತ್ತೆ. ನಿಮ್ಮ ಸ್ವೀಟ್ ನೋಡಿ ನೀವು ಎಷ್ಟು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ತೊಂದರೆ ಇಲ್ಲ. ನೋಡಿ, ಒಂದು ದಪ್ಪ ತಳ ಇರೋ ಬಾಣಲೆ ಇಟ್ಕೊಂಡೆ. ಸ್ವಲ್ಪ ಬಿಸಿ ಆಗಲಿ, ಒಂದು 4 ಸ್ಪೂನ್ ತುಪ್ಪ ಹಾಕಿದೆ. ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ತುರ್ದಿರೋ ಬೂದುಗುಂಬಳಕಾಯಿ ತುರಿ ಹಾಕ್ಕೊಳ್ತೀನಿ. ನೋಡಿ, ಎಲ್ಲ ನೀಟಾಗಿ ನಿಧಾನಕ್ಕೆ ಹಾಕಬೇಕು. ನೀರೆಲ್ಲ ಇರುತ್ತೆ, ಅದು ಚೆನ್ನಾಗಿ. ನಾನು ಆ ನೀರನ್ನು ನೀವು ಗಮನಿಸಿರಬಹುದು. ಆ ತುರ್ದಿರೋ ನೀರನ್ನೇನು ನಾನು ಅದನ್ನು ಹಿಂಡಿಬಿಟ್ಟು ಏನೋ ಹಾಕ್ತಾರೆ ಆ ಥರ ಏನೂ ಮಾಡ್ತಿಲ್ಲ. ಬೇಯಬೇಕಲ್ಲ ನಿಮಗೆ, ಆ ತುರಿ ಎಲ್ಲ ಬೆಂದಾಗಲೇ ನಿಮಗೆ ಚೆನ್ನಾಗಿರೋದು. ಹಾಗಾಗಿ ಆ ನೀರಲ್ಲೇ ಅದು ಚೆನ್ನಾಗಿ ಬೇಯುತ್ತೆ. ನೋಡಿ, ತುರಿ ತುಂಬ ಚೆನ್ನಾಗಿತ್ತು. ಇದನ್ನು ನೀಟಾಗಿ ನಾವು ಕೈ ಆಡಿಸ್ತಾ ಅದನ್ನು ಬೇಯಿಸ್ಕೋಬೇಕು. ನೋಡಿ, ಕುದಿಯೋಕ್ಕೆ ಶುರು ಆಗ್ತಿದೆ. ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ, ಇಲ್ಲ ಅಂತಿಲ್ಲ.
ಆದರೆ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಯಾರಿಗಾನ ಕೊಟ್ಟರೆ ಖುಷಿಯಾಗಿ ತಿಂತಾರೆ. ಅದು ನೋಡಿ ಎಲ್ಲ ಕುದಿಯೋಕ್ಕೆ ಶುರುವಾಗಿದೆ. ಅದನ್ನು ಒಂದು ಸ್ವಲ್ಪ ಮುಚ್ಚಿಟ್ಟು ತೆಗೆದು ಕೈ ಆಡಿಸಿ ಈ ಥರ ಮಾಡ್ಕೋಬೇಕು. ಅದು ಚೆನ್ನಾಗಿ ಬೇಯುತ್ತೆ. ಆವಾಗ ಹಲ್ವಾ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕುದೀತಿದೆ, ಎಲ್ಲ ನೀಟಾಗಿ ಕುದೀತಿದೆ. ಎಲ್ಲ ಈ ಥರ ಎಲ್ಲ ಕೈ ಆಡಿಸ್ತಾ ಇರಬೇಕು. ಕೈ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡಿದ್ದೀನಿ ನಾನು. ಇಟ್ಕೊಂಡು ಅದನ್ನು ಎಲ್ಲ ನೀಟಾಗಿ ಕೈ ಆಡಿಸ್ತಾ ಅದನ್ನು ಮಾಡ್ಕೋಬೇಕು. ಮತ್ತು ಮುಚ್ಚಿಟ್ಟು ಒಂದು ಮೀಡಿಯಮ್ ಊರಿನಲ್ಲಿ ಇಟ್ಟು ಮುಚ್ಚಿಟ್ರೆ ಚೆನ್ನಾಗಿ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಹಾಕುವಂಥ ಪದಾರ್ಥಗಳೆಲ್ಲ ತೋರಿಸ್ತೀನಿ. ಒಂದು 7 ಏಲಕ್ಕಿ ತೊಗೊಂಡೆ, 7ರಿಂದ 8 ಗೋಡಂಬಿ ಒಂದು 50 ಗ್ರಾಮು, ಬಾದಾಮಿ ಒಂದು 50 ಗ್ರಾಮು, ದ್ರಾಕ್ಷಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತುಪ್ಪ. ಈಗ ಏಲಕ್ಕಿನ ಎಲ್ಲ ಬಿಡಿಸ್ಬಿಟ್ಟು ಅದನ್ನು ಕುಟ್ಕೊಳ್ತೀನಿ, ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಏಲಕ್ಕಿನ ನಾವು ಕೊನೆಯಲ್ಲಿ ಹಾಕೋದ್ರಿಂದ ನಾವು ಪುಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಸಾಮಾನ್ಯವಾಗಿ ಏಲಕ್ಕಿನೆಲ್ಲ ಕೊನೆಯಲ್ಲೇ ಹಾಕ್ಕೊಳ್ಳೋದು. ಕೆಲವಕ್ಕೆ ಮಾತ್ರ ಹಾಕೋದ್ರಿಂದ ಅದು ಮೊದಲೇ ಹಾಕ್ಕೊಳ್ತೀವಿ. ಆದರೆ ಇದಕ್ಕೆ ನಾವು ಕೊನೆಯಲ್ಲೇ ಹಾಕ್ತೀನಿ, ಘಮ್ ಅಂತ ಚೆನ್ನಾಗಿರುತ್ತೆ. ಅದನ್ನು ನೀಟಾಗಿ ಕುಟ್ಟುಬಿಟ್ಟು ಮತ್ತೆ ಆ ಬಟ್ಲಲ್ಲೇ ತೆಗೆದಿಟ್ಕೋತೀನಿ. ನೋಡಿ ಆಯಿತು, ಪುಡಿ ಆಯಿತು. ಅದನ್ನು ತೆಕ್ಕೋತೀನಿ. ಚೆನ್ನಾಗಿರುತ್ತೆ ಹಲ್ವಾಗಳು ಈ ಥರ ಎಲ್ಲ. ಇದರಲ್ಲಿ ಇನ್ನು ನೋಡಿ, ನಾನು ಇಲ್ಲಿ ಬಾದಾಮಿನ ಏನು ಮಾಡ್ತಿದ್ದೀನಿ ಗೊತ್ತಾ, ಒಂದು ಸರ್ತಿ ಈ ಥರ ಒಂದು ಕುಟ್ಟುಬಿಟ್ಟು ತೆಗೆದು ಆಮೇಲೆ ತುಪ್ಪದಲ್ಲಿ ಹುರ್ಕೋತೀನಿ. ಕಾರಣ ಅಂದರೆ ನಾನು ಮಿಕ್ಸಿಗೆ ಹಾಕ್ತೀನಿ. ಅದೇ ಥರ ಒಂದು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿ ಆ ಥರ ಮಾಡೋಕ್ಕೋಗಲ್ಲ. ನಿಮಗೆ ಹಲ್ವಾ ಈ ಥರ ತುಪ್ಪದಲ್ಲಿ ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹಾಕಿದಾಗ ನಿಮ್ಗೆ ಹಲ್ವದ್ದು ರುಚಿ ಚೆನ್ನಾಗಿರುತ್ತೆ, ಒಂದು ಹದನೂ ಚೆನ್ನಾಗಿರುತ್ತೆ. ಹಾಗಾಗಿ ಆ ಥರ ಮಾಡ್ಕೊಳ್ತೀನಿ. ಅದು ನೋಡಿ, ಅದನ್ನು ಒಂದು ಸರ್ತಿ ಸುಮ್ಮನೆ ಅದು ಮಿಕ್ಸಿಗೆ ಹಾಕಬೇಕಲ್ಲ, ಹಾಗೆ ಇಡಿಯಾಗಿ ಬಾದಾಮಿ ಇದ್ದರೆ ನಿಮಗೆ ಅದಷ್ಟು ಚೆನ್ನಾಗಿರಲ್ಲ. ನೋಡಿ ಈ ಅಳತೆ ಅಂದರೆ ಒಂದು ಪಾತ್ರೆಗೆ ನಾನು ಕಲ್ಸಕ್ಕರೆ, ನೋಡಿ ಇಲ್ಲಿ ನಾನು ಇದು ಇಂಪಾರ್ಟೆಂಟ್, ನಾನು ಬೆಲ್ಲ ಹಾಕ್ತಿಲ್ಲ, ಕಲ್ಸಕ್ಕರೆ ಹಾಕ್ತೀನಿ. ಸಕ್ಕರೆನೂ ಹಾಕ್ತಿಲ್ಲ, ಕಲ್ಸಕ್ಕರೆ ಹಾಕ್ತೀನಿ. ಈ ಕಲ್ಸಕ್ಕರೆ ಬಂದು ಉಡುಪಿ ಆಯುರ್ವೇದಿಕ್ ಸ್ಟೋರಿಂದ ನಾನು ತಂದಿರೋದು. ನೋಡಿ ಅದನ್ನು ಎಲ್ಲ ಕಟ್ ಮಾಡಿ, ಅಂದರೆ ಒಂದು ಪ್ಯಾಕೆಟ್ ಬಂದು 200 ಗ್ರಾಮ್ ಇದೆ. ನಾನು 4 ಪ್ಯಾಕೆಟ್ ಹಾಕಿದೆ. ನೀವು ಬೇಕಾದರೆ ಇನ್ನೊಂದು ಪ್ಯಾಕೆಟ್ ಕಡಿಮೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವೀಟ್ ಇಷ್ಟಪಡ್ತಾರೆ, ತಿಂತಾರೆ. ಒಂದು ಸ್ವಲ್ಪ ಸ್ವೀಟು ಇಷ್ಟಪಟ್ಟು ತಿಂತಾರೆ ನಮ್ಮ ಅತ್ತೆಯವರುಗಳಿಗೆ, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಇದಕ್ಕೆ ಹಾಕ್ಕೊಳ್ತಿದ್ದೆ. ನೀವು ಬೇಕಾದರೆ ಒಂದು ಪ್ಯಾಕೆಟ್ಟು, ಅಂದರೆ ನಾನು 2.5 kgಗೆ ಒಂದು 700 ಗ್ರಾಮ್ ಏನೋ ಹಾಕ್ತೆ, 700-800 ಗ್ರಾಮ್ ಹಾಕ್ತೆ. ನೀವು ಇನ್ನೊಂದು ಅಂದರೆ ಕಡಿಮೆನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಕೆಲವರಿಗೆ ತುಂಬ ಸ್ವೀಟ್ ಇದ್ದರೆ ಅಷ್ಟು ಇಷ್ಟ ಆಗಲ್ಲ. ಇದು ಸ್ವಲ್ಪ ಮೀಡಿಯಮಾಗಿ ಚೆನ್ನಾಗಿದೆ, ಒಳ್ಳೆ ಹದವಾಗಿದೆ. ನಾನೇನು ಮಾಡಿದೆ, ಆ ಕಲ್ಸಕ್ಕೆ ದಪ್ಪ ದಪ್ಪ ಇತ್ತಲ್ಲ, ಹಾಗಾಗಿ ಅದನ್ನೆಲ್ಲ ಒಂದು ಸರ್ತಿ ಈ ಥರ ಕುಟ್ಕೊಂಡೆ. ನಾವು ಹಾಕಿದಾಗ ಬೇಗ ಕರಗುತ್ತೆ, ಹಾಗಾಗಿ ತುಂಬ ದಪ್ಪ ಕಲ್ಸಕ್ಕರೆ ಇದ್ದರೆ ಹಾಕಿದ್ರೆ ನಿಧಾನ ಆಗಿಬಿಡತ್ತೆ ಅಂತ ಅಷ್ಟೆ. ಅದನ್ನೆಲ್ಲ ಕುಟ್ಕೊಂಡು ನೋಡಿ ಇದರಲ್ಲಿ ತೆಗೆದಿಟ್ಕೊಂಡೆ. ಇವಾಗ ಈ ಗೋಡಂಬಿ ಅಂದರೆ ಬಾದಾಮಿ ಗೋಡಂಬಿ ಎರಡನ್ನು ತುಪ್ಪದಲ್ಲಿ ಹುರ್ಕೋತೀನಿ. ದ್ರಾಕ್ಷಿನೂ ಹುರ್ಕೊಂಡು ಅದನ್ನು ಬೇರೆ ಎಲ್ಲ ಸಪ್ರೇಟಾಗಿ ಇಟ್ಕೋತೀನಿ. ಇಲ್ಲಿ ಗೋಡಂಬಿ ಬಾದಾಮಿ ಎರಡನ್ನು ಮಿಕ್ಸಿ. ನೋಡಿ ಇವಾಗ ಇಲ್ಲಿ ಇದು ಕುದೀತಿದೆ, ಬೇಯ್ತಿದೆ ಚೆನ್ನಾಗಿ. ಕೈ ನೋಡಿ, ಮೊದಲಿಗೂ ಇವಾಗೂ ಎಷ್ಟು ಚೇಂಜ್ ಗೊತ್ತಾಗ್ತಿದೆ. ಅದು ಹಿಡಿಯುತ್ತೆ, ಟೈಮ್ ಹಿಡಿಯುತ್ತೆ. ಇವಾಗ ಕಲ್ಸಕ್ಕರೆನ ಹಾಕ್ತೀನಿ. ನೋಡಿ ಕಲ್ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಕೈ ಆಡಿಸ್ತೀನಿ. ನೋಡೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಅದನ್ನು ಕೈ ಆಡಿಸ್ಬೇಕು, ಕರಗಬೇಕದು. ಕಲ್ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕು. ಕರಗಿ ಈ ಥರ ಇಲ್ಲಿ ಸಕ್ಕರೆ ಹಾಕಿ ನಾವು ಮಾಡಿದಾಗ ತಿನ್ನೋದಕ್ಕೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ. ಇದಕ್ಕೆ ಬೆಲ್ಲ ಹಾಕಿನೂ ಮಾಡಬಹುದು, ಚೆನ್ನಾಗಿರುತ್ತಿಲ್ಲ ಅಂತಿಲ್ಲ. ಆದರೆ ಕಲ್ಸಕ್ಕರೆ ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟು, ಚೆನ್ನಾಗಿರುತ್ತೆ. ಹಾಗಾಗಿ ಕಲ್ಸಕ್ಕರೆನಲ್ಲಿ ಮಾಡ್ತಿದ್ದೀನಿ ಇವತ್ತು. ಎಲ್ಲ ನೋಡಿ ಎಲ್ಲ ಕರಗ್ತಾ ಇದೆ, ಅದು ಚೆನ್ನಾಗಿ ಕರಗಿಸ್ಬೇಕು. ಇವಾಗ ಪಕ್ಕದಲ್ಲಿ ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಸ್ಟವ್ ಆನ್ ಮಾಡಿಕೊಂಡೆ, ಒಂದು ಸ್ವಲ್ಪ ತುಪ್ಪ ಹಾಕಿ ನಾನು ಡ್ರೈ ಫ್ರೂಟ್ಸ್ನ ಹುರ್ಕೋತೀನಿ.
ನೋಡಿ 1-2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಬಾದಾಮಿ ಹುರ್ಕೊಳ್ತೀನಿ, ತೆಕ್ಕೋತೀನಿ, ಮತ್ತು ಗೋಡಂಬಿ ಹಾಕ್ಕೋತೀನಿ. ಅದನ್ನು ಇವಾಗ ಗೋಡಂಬಿ ಫಸ್ಟ್ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಅದನ್ನು ಆಡಿಸ್ಕೊಂಡು ತೆಕ್ಕೋತೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಮಾಡಿಬಿಡ್ತೀನಿ. ಕಾರಣ ಅಂದರೆ ನಿಮಗೆ ಈ ಅಂದರೆ ಹಲ್ವಾ ಹದನೂ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಇನ್ನೊಂದು ವಯಸ್ಸಾದವ್ರಿಗೆ ನಾವು ಹಿಂಗೆ ವಯಸ್ಸಾದವರು ಚಿಕ್ಕ ಮಕ್ಕಳು ಅಷ್ಟೇ, ಅವ್ರಿಗೆ ಹೀಗೆ ಕೊಟ್ಟರೆ ಅವ್ರು ತಿನ್ನು ಎತ್ತು ಪಕ್ಕಕ್ಕಿಡ್ತಾರೆ. ಚಿಕ್ಕವ್ರುಗಳಿಗಂತೂ ನಮಗೆ ಈ ಥರ ಹಾಕಿ ಕೊಟ್ಬಿಟ್ರೆ ಗೊತ್ತಿಲ್ದಿರ ತಿನ್ಬಿಡ್ತಾರೆ. ಹಾಗಾಗಿ ನಾನು ಆ ಥರನೇ ಮಾಡೋದು. ನೋಡಿ ಗೋಡಂಬಿ ಆಯಿತು. ಇವಾಗ ಬಾದಾಮಿ ಹಾಕ್ಕೋತೀನಿ. ಬಾದಾಮಿ ಹಾಕಿ ನೋಡಿ, ಬಾದಾಮಿ ಹಾಕಿ ಅದನ್ನು ಚೆನ್ನಾಗಿ ಮೊದಲೊಂದು ಸರ್ತಿ ಹಾಕಿದ್ನಲ್ಲ ತುಪ್ಪ, ಸಾಕಷ್ಟೇ ಸಾಕು. ಅದನ್ನು ಹುರ್ಕೊಂಡು ತೆಕ್ಕೊಂಡು ಕೊನೆಯಲ್ಲಿ ದ್ರಾಕ್ಷಿ ಹಾಕಿ ಅದನ್ನೇನು ಮಿಕ್ಸಿಗೆ ಹಾಕೋಕ್ಕೋಗಲ್ಲ, ಅದನ್ನು ಹಾಗೆ ತಿಂತಾರೆ ಪರವಾಗಿಲ್ಲ. ಇವೆರಡನ್ನು ಗೋಡಂಬಿ ಮತ್ತು ಬಾದಾಮಿ ಎರಡನ್ನು ಮಿಕ್ಸಿಗೆ ಹಾಕಿ ಇದಕ್ಕೆ ಹಾಕ್ತೀನಿ. ತೆಕ್ಕೊಂಡೆ. ಇವಾಗ ಗೋಡಂಬಿ ಬಾದಾಮಿ ಎರಡನ್ನು ತುಪ್ಪದಲ್ಲಿ ಹುರ್ಕೊಂಡೆ. ಇವಾಗ ದ್ರಾಕ್ಷಿ ಹಾಕ್ತಿದ್ದೀನಿ. ದ್ರಾಕ್ಷಿ ಹಾಕಿ ನಿಮ್ಗೆ ಇನ್ನೂ ಗೋಡಂಬಿ ಬಾದಾಮಿ ಹಾಕಬೇಕಂದ್ರೆ ಹಾಕಿ, ನೀವು ಹೆಚ್ಚಿಬಿಟ್ಟು ಅದನ್ನು ಒಂದು ತುಪ್ಪದಲ್ಲಿ ಹುರಿದು ಹಾಗೂ ಹಾಕ್ಕೊಳ್ಳಿ. ಬಾಯಿಗೆ ಸಿಗಬೇಕು, ಕೆಲವ್ರಿಗೆ ಇಷ್ಟ ಆಗುತ್ತೆ. ಬಾಯಿಗೆ ಸಿಗಬೇಕು ಆ ಡ್ರೈ ಫ್ರೂಟ್ಸು ಅಂದರೆ ಗೋಡಂಬಿ ಬಾದಾಮಿ ಅಂದರೆ ಅಂಥವರು ಅರ್ಧ ರುಬ್ಬು ಹಾಕಿ ಅರ್ಧ ಹಾಗೆ ಹೆಚ್ಚಿಬಿಟ್ಟು ಬಾಡಿಸ್ಬಿಟ್ಟು ಹಾಕಿ ಚೆನ್ನಾಗಿರುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ. ಎಲ್ಲ ಥರನೂ ಮಾಡ್ಕೋಬೋದು. ಇವಾಗ ದ್ರಾಕ್ಷಿನೂ ತೆಗೆದು ಪಕ್ಕಕ್ಕೆ ಇಟ್ಕೋತೀನಿ. ಅದರಲ್ಲೇ ಇಟ್ಬಿಟ್ರೆ ಅಂದರೆ ಬಾಣಲೆನಲ್ಲೇ ಇಟ್ಬಿಟ್ರೆ ಸ್ವಲ್ಪ ಕಪ್ಪಾದಂಗೆ ಆಗಿಬಿಡತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ಅದನ್ನು ತೆಕ್ಕೊಂಬಿಡ್ಬೇಕು. ಆಯಿತು, ಸ್ಟವ್ ಆಫ್ ಮಾಡ್ಕೋತೀನಿ. ಅಲ್ಲಿ ಡ್ರೈ ಫ್ರೂಟ್ಸ್ದು ಇದು ಹುರಿದಿರೋದು. ಇವಾಗ ನೋಡಿ ಎಲ್ಲ ನೋಡಿ ಒಂದು ಹದಕ್ಕೆ ಬರ್ತಾ ಇದೆ, ಕುದೀತಾ ಇದೆ ಚೆನ್ನಾಗಿ ಆಗಲಿ. ಅದನ್ನೊಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಕೋತೀನಿ. ಬಾದಾಮಿ ಗೋಡಂಬಿ ಹಾಕ್ಕೊಂಡೆ, ಇಲ್ಲಿ ಬಾದಾಮಿ ಹಾಕ್ಕೊಂಡು ಇಲ್ಲೊಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಗೋಡಂಬಿ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ, ಪುಡಿ ಮಾಡ್ಕೋತೀನಿ. ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ, ನುಣ್ಣು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಹಲ್ವಕ್ಕೆ ಹಾಕ್ಕೊಡ್ರೆ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ನೋಡಿ ಎಲ್ಲ ಹೇಗೆ ಕುದೀತಾ ಇದೆ, ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಗೋಡಂಬಿ ಬಾದಾಮಿನ ನಾವು ಹುರಿದು ಮಿಕ್ಸಿಗೆ ಹಾಕಿದ್ನಲ್ಲ ಅದನ್ನು ಹಾಕ್ಕೋತೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಆಮೇಲೆ ಅದು ಎಲ್ಲ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಒಂದೇ ಕಡೆ ಹೋಗಿ ಸೇರ್ಕೊಂಡು ಚೆನ್ನಾಗಿರಲ್ಲ. ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿರುತ್ತೆ ಒಂಥರ. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದೆ. ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಈ ಥರ ಹದ ಇದೆ. ಇನ್ನೂ ಆಗಬೇಕು, ಇನ್ನೊಂದು ಸ್ವಲ್ಪ ಆಗಬೇಕು, ಆದರೆ ಚೆನ್ನಾಗಿರುತ್ತೆ. ಅಂದರೆ ಇದನ್ನು ಇಟ್ಕೊಂಡು ತಿನ್ಬೋದು. ಇದೊಂಥರ ನೋಡಿ ಆ ಬಾಣಲೆ ಬಿಟ್ಕೋತಾ ಬರ್ತಿದೆ, ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದು ಸ್ವಲ್ಪ ಬಾಣಲೆ ಬಿಟ್ಕೋತಾ ನೀವು ಕೈ ಆಡಿಸ್ತಿದ್ದಾಗ ಗೊತ್ತಾಗುತ್ತೆ. ಅದು ಮೊದಲಿದ್ದಕ್ಕೂ ಇವಾಗೂ ತುಂಬ ವ್ಯತ್ಯಾಸ ಇರುತ್ತೆ. ಈ ಥರ ಹಾಕಿ ನಾವು ಮಾಡಬಹುದು. ಎಷ್ಟಿತ್ತು ನೋಡಿ ತುರಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ನಾನು ತುಪ್ಪ ಫಸ್ಟು ಒಂದು ಸ್ವಲ್ಪ ಹುರಿಯೋಕ್ಕೆ ಹಾಕಿದ್ದೆ, ಆಮೇಲೆ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಇಲ್ಲ ಬೇಡ ನಮಗೆ ಸಾಕು ತುಪ್ಪ ಅಂದರೆ ನೀವು ಅಲ್ಲಿ ತುಪ್ಪ 1 ಸ್ಪೂನ್ ಹಾಕಿನೂ ಮಾಡಬಹುದು. ಏನಂದರೆ ಹಲ್ವಾ ಇದು ಅಂದಾಗ ಒಂದು ಸ್ವಲ್ಪ ತುಪ್ಪ ಬಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ದೆ ಅದನ್ನೆಲ್ಲ ಚೆನ್ನಾಗಿ ಕೈ ಆಡಿಸ್ತಿದ್ದೀನಿ. ಕುದೀತಿದೆ. ಆಹಾ, ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಆಗಬೇಕು. ಆವಾಗ ಹಲ್ವಾ ತುಂಬ ಚೆನ್ನಾಗಿರುತ್ತೆ. ಹದ ನೀವು ಡ್ರೈ ಫ್ರೂಟ್ಸ್ ಹಾಕಿದ್ನಲ್ಲ, ಅಂದರೆ ಡ್ರೈ ಫ್ರೂಟ್ಸು ಮಿಕ್ಸಿಗೆ ಹಾಕಿದ್ನಲ್ಲ, ಹಾಗಾಗಿ ನಿಮ್ಗೆ ಆ ಹಲ್ವದ ಹದ ತುಂಬ ಚೆನ್ನಾಗಿದೆ.
ಹಾಗಾಗಿ ಇದನ್ನು ನೀಟಾಗಿ ಇವಾಗ ದ್ರಾಕ್ಷಿ ಎಲ್ಲ ನಾನು ತುಪ್ಪದಲ್ಲಿ ಹುರಿದಿದ್ನಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಕೊನೆಯಲ್ಲಿ. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಸ್ಟವ್ ಆಫ್ ಮಾಡಿ ಇವೆರಡನ್ನು ಹಾಕ್ತಿದ್ದೆ. ಎಲ್ಲ ಆಯಿತು. ನೀಟಾಗಿ ನೋಡಿ ಈ ಹದ, ಅಂದರೆ ಈ ಹದ ಇದೆ. ಸ್ವಲ್ಪ ಆರದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದನ್ನು ಆರಕ್ಕೆ ಬಿಟ್ಟು ನೋಡಿ, ಕಲ್ಸಕ್ಕರೆ ಹಾಕಿದ ಬೂದುಗುಂಬಳಕಾಯಿ ಹಲ್ವಾ ರೆಡಿ ಆಯಿತು. ಇದು ಚಿಕ್ಕವರಿಂದ ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿಂತಾರೆ ಈ ಥರ ಒಂದು ಹಲ್ವನ. ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ನಿಮ್ಮನೆಯಲ್ಲೂ ಈ ಥರ ಒಂದು ಬೂದುಗುಂಬಳಕಾಯಿ ಹಲ್ವಾ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.